Hello everyone, welcome to our CAD NEST YouTube channel. Our CAD NEST is an ISO certified and educational institution. I am Dhruva. So last session ನಾವು MS Word ಮೇಲಿಂಗ್ಸ್ ನೋಡ್ಕೋತಿದ್ವಿ, ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ಸೆಷನ್ಸ್ ಅಲ್ಲಿ ಮೇಲ್ ಮರ್ಜ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಮೇಲ್ ಮರ್ಜ್ ಅಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ನಾವು ಲೆಟರ್ ಪ್ರಿಪೇರ್ ಮಾಡಿದ್ರಿಂದ ಲೆಟರ್ನ ಸೆಲೆಕ್ಟ್ ಮಾಡಬೇಕು. ಸೊ ಟೋಟಲ್ 6 ಸ್ಟೆಪ್ಸ್ ಇರುತ್ತೆ ಅಂತ ಹೇಳಿದೆ. ಫಸ್ಟ್ ಸ್ಟೆಪ್ನ ಲೆಟರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಸ್ಟೆಪಲ್ಲಿ ಸೆಲೆಕ್ಟ್ ಸ್ಟಾರ್ಟಿಂಗ್ ಡಾಕ್ಯುಮೆಂಟ್ ಬರುತ್ತೆ. ಸೊ ಅದರಲ್ಲಿ ಯೂಸ್ ದ ಕರೆಂಟ್ ಡಾಕ್ಯುಮೆಂಟ್. ಸೊ ಯೂಸ್ ದ ಕರೆಂಟ್ ಡಾಕ್ಯುಮೆಂಟ್ ಅಂತಂದರೆ, ಈಗ ನಾವು ಪ್ರಿಪೇರ್ ಮಾಡಿರೋದು ಅದು ಕರೆಂಟ್ ಡಾಕ್ಯುಮೆಂಟ್ ಆಗುತ್ತೆ. ಸೊ ಸ್ಟಾರ್ಟ್ ಫ್ರಮ್ ಟೆಂಪ್ಲೇಟ್ ಅಂತಂದರೆ MS ವರ್ಡ್ ಒಳಗೆ ಸೇವ್ ಮಾಡಿರ್ತೀವಿ, ಅದು ಟೆಂಪ್ಲೇಟ್ ಆಗಿರುತ್ತೆ. ನೆಕ್ಸ್ಟು ಸ್ಟಾರ್ಟ್ ಫ್ರಮ್ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಎಕ್ಸಿಸ್ಟಿಂಗ್ ಅಂತಂದರೆ ಒಂದು ದಿನ ಮುಂಚೆನೋ, ಒಂದು ವಾರ ಮುಂಚೆನೋ, ಒಂದು ತಿಂಗಳು ಮುಂಚೆನೋ ಸೇವ್ ಮಾಡ್ಕೊಂಡಿರ್ತೀವಿ. ಸೊ ಅದು ಎಕ್ಸಿಸ್ಟ್ ಆಗಿರುತ್ತೆ, ಸೇವ್ ಮಾಡಿರ್ತೀವಲ್ಲ ಅದು ಎಕ್ಸಿಸ್ಟ್ ಆಗಿರುತ್ತೆ. ಸೊ ಅದು ಎಕ್ಸಿಸ್ಟಿಂಗ್ ಆಪ್ಷನ್ ಬರುತ್ತೆ. ಈಗ ಇಲ್ಲಿ 3 ಆಪ್ಷನ್ಸ್ ಇದೆ. ನಾವು ಇದರಲ್ಲಿ ಕರೆಂಟ್ ಡಾಕ್ಯುಮೆಂಟ್ ಇವಾಗ ಪ್ರಿಪೇರ್ ಮಾಡಿರ್ತೀವಿ, ಕರೆಂಟ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಬೇಕು, ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟು ಮೇಲ್ ಮರ್ಜ್ ಆಪ್ಷನ್ ಬರುತ್ತೆ. ಸೊ ಅದರಲ್ಲಿ ಟೈಪ್ ಎನ್ ನ್ಯೂ ಲಿಸ್ಟ್ನ ಸೆಲೆಕ್ಟ್ ಮಾಡಬೇಕು, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ರಿಯೇಟಲ್ಲಿ ನಿಮಗೆ ಲಿಸ್ಟ್ ಬರುತ್ತೆ, ಅಡ್ರೆಸ್ ಲಿಸ್ಟು, ಸ್ಟೇಟು, ಜಿಪ್ ಕೋಡು, ಪಿನ್ ಕೋಡ್ ಇದೆಲ್ಲ ಲಿಸ್ಟ್ ಬರುತ್ತೆ. ಸೊ ಫೋನ್ ನಂಬರ್ ಎಲ್ಲ ಬರುತ್ತೆ. ಇದೆಲ್ಲ ಯಾವ ಎಕ್ಸಾಂಪಲ್, ನಾನೀಗ ಅಡ್ರೆಸ್ ಲೈನ್ ಟು ಜಿಪ್ ಕೋಡು, ಕಂಟ್ರಿ ರೀಜನು, ಹೋಮ್ ಫೋನ್ ಇದೆಲ್ಲ ನನಗೆ ನೆಸೆಸಿಟಿ ಇರಲ್ಲ, ಡಿಲೀಟ್ ಮಾಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಕಸ್ಟಮೈಸ್ ಕಾಲಮ್ಸ್ಗೆ ಹೋಗಿ ಡಿಲೀಟ್ ಮಾಡ್ಬೋದು. ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.